ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರಿಗೂ ನಿಮಗೆ ಇವತ್ತೊಂದು ಸಾಂಬಾರು ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಏನು ಅಂದರೆ ಒಂದು 12 ಗಂಟೆ ಆಗಿದೆ ಬೆಳಗ್ಗೆ ಅಂದರೆ. ಸ್ನೇಹಿತರೆ, ನಾನು ಸಿಂಪಲ್ ಸಾಂಬಾರು ಅಂದರು ಹೆಂಗೆ ಮಾಡೋದು ಅಂತಂದರೆ, ಈಗ ಬ್ಯಾಚುಲರ್ಸ್ಗಳು ಈ ಥರ ಮಾಡೋಕ್ಕೆ ಬರಲ್ಲ, ತರಕಾರಿ ಎಲ್ಲ ಅಂದರೆ ತುಂಬ ಜಾಸ್ತಿ ಪ್ರೊಸೀಜರ್ಸ್ ಇದ್ದರೆ ಸಾಂಬಾರು ಮಾಡೋಕ್ಕಾಗಲ್ಲ ಅವರಿಗೆ. ಇದು ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಅಂದರೆ ಏನಂದರೆ ರುಬ್ಬಂಗಿಲ್ಲ, ತರಕಾರಿ ಹಾಕಿ ಅದನ್ನ ಹೆಚ್ಕೊಳ್ಳೋದು ಸುಮಾರು ಸಮಯ ಆಗುತ್ತೆ. ಅದಕ್ಕೆ ಅವ್ರಿಗೆ ಈರುಳ್ಳಿ ಟೊಮೊಟೊ ಇಟ್ಬಿಟ್ರೆ ಸಾಕು, ತುಂಬ ಈಸಿಯಾಗಿ ಈ ಸಾಂಬಾರನ್ನು ಮಾಡ್ಬೋದು. ಮತ್ತು ರೊಟ್ಟಿ ಚಪಾತಿ ರಾಗಿ ಮುದ್ದೆ ಎಲ್ಲದಕ್ಕೂ ಸರಿಯಾಗುತ್ತೆ, ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ. ಇದು ಸಾಂಬಾರು ದಾಲ್ ಟೈಪ್ ಮಾಡ್ಬೋದು, ಇಲ್ಲಾಂದರೆ ಸಾಂಬಾರನ್ನು ನಾವು ಇದನ್ನು ಮಾಡ್ಕೊಬೋದು. ಸ್ನೇಹಿತರೆ, ಸ್ವಲ್ಪ ನೀರು ಜಾಸ್ತಿ ಹಾಕಿದ್ರೆ ಸಾಂಬಾರಾಗುತ್ತೆ, ಇಲ್ಲಾಂದರೆ ದಾಲ್ ಥರ ನಾವು ಮಾಡ್ಕೊಬೋದು. ಈ ಥರ ನಾನು ಇವತ್ತು ಮಾಡೋಣ ಅಂತಂದೇಳಿ ಮಧ್ಯಾಹ್ನದ ಒಂದು ಅಡುಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ, ಫ್ರೆಂಡ್ಸ್, ಈಗ ಎಲ್ಲರೂ ಸಹ ಬ್ಯುಸಿ ಒಂದು ಕೆಲಸದಲ್ಲಿರ್ತಾರೆ. ದಿನ ಒಂದು ಸಾಂಬಾರನ್ನು ಏನು ಜೋಡಿಸೋದು ಅಂತ ಮನೆಯಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲರೂ. ಆದರೆ ನಾವು ಮಾಡಲೇಬೇಕಾಗುತ್ತೆ ದಿನ ಅಡುಗೆ ಏನೇ ಇದ್ದರೂ ನಮ್ಮ ಮನೆಯಲ್ಲಿ. ಹಾಗಾಗಿ ನಾವು ಒಂದು ಸಿಂಪಲ್ಲಾಗಿ ಇವತ್ತೊಂದು ಸಾಂಬಾರು ಮಾಡೋಣ ಅಂತ ಹೇಳಿ ನಿಮ್ಮ ಹತ್ರ ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ದಿನನಿತ್ಯ ನಮ್ಮ ಜೀವನದಲ್ಲಿ ಎಲ್ಲ ಒಂದು ಕೆಲಸ, ಈ ಜಂಜಾಟಗಳ ಒಂದು ಲೈಫಲ್ಲಿ ಏನಾಗುತ್ತೆ ಅಂತ ಈ ಒಂದು ಜಂಜಾಟಗಳ ಮಧ್ಯೆ ನಾವು ನಮ್ಮ ಒಂದು ಆರೋಗ್ಯನ ನೋಡ್ಕೊಳಕ್ಕಾಗಲ್ಲ. ಜಾಸ್ತಿ ಮಸಾಲೆ ಯುಕ್ತ ಆಹಾರಗಳನ್ನು ದಿನನಿತ್ಯ ನಾವು ಒಂದು ಬಳಸೋದು ಜಾಸ್ತಿ ಒಳ್ಳೆಯದಲ್ಲ. ಆದಷ್ಟು ಈ ಥರ ಹೆಲ್ತಿ ಸಾಂಬಾರನ್ನು ಮಾಡೋಣ ಅಂತ ಹೇಳಿ. ಇದು ತುಂಬ ಜೀರ್ಣ ಬೇಗ ಆಗುತ್ತೆ ಮತ್ತು ಹುಷಾರಿಲ್ದವ್ರಿಗೂ ಸಹ ಮಾಡಿಕೊಡ್ಬೋದು. ವಯಸ್ಸಾದವ್ರಿಗೂ ತುಂಬ ಒಂದು ಬೇಗ ಜೀರ್ಣ ಆಗೋಂಥದ್ದು, ವಯಸ್ಸಾದವ್ರಿಗೆ ಬೇಗ ಜೀರ್ಣ ಆಗೋದಿಲ್ಲ. ಇದು ಹೆಸರುಬೇಳೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ಹೆಸರುಬೇಳೆಯನ್ನು ಜಾಸ್ತಿ ನಾವು ಆಹಾರದಲ್ಲಿ ಯೂಸ್ ಮಾಡಬೇಕು ಸ್ನೇಹಿತರೆ, ತುಂಬ ಒಳ್ಳೆಯದು. ಮತ್ತು ನಾನು ಕೆಲವೊಂದು ಮಾಹಿತಿನ ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲ ಸಮಯದಲ್ಲೂ ನಾವು ಇದೇ ರೀತಿ ಮಾಡ್ತೀವಿ ಅದೇ ರೀತಿ ಮಾಡ್ತೀವಿ ಅಂತ ನಾವು ಹೇಳೋಕ್ಕಾಗಲ್ಲ. ಸಮಯ ಹೆಂಗೆ ಬರುತ್ತೆ ಹಂಗೆ ಹೆಣ್ಮಕ್ಳು ನಾವಾದರೂ ಅಷ್ಟೇ, ನೀವಾದರೂ ಅಷ್ಟೇ ಅಲ್ವ. ಎಷ್ಟಾದರೂ ಒಂದು ಆ ಟೈಮಿಗೆ ನಮಗೇನಾದರೂ ಒಂದು ಕೆಲಸ ಇರುತ್ತೆ, ಮಧ್ಯ ನಮಗೆಲ್ಲೋ ಹೋಗಿರ್ತೀವಿ, ಮತ್ತು ದಿಢೀರಂತ ಬರ್ತೀವಿ. ಆವಾಗ ನಾವು ಎಲ್ಲ ಸಮಯದಲ್ಲೂ ನಾವು ಹೋಟೆಲಲ್ಲೇ ಹೋಗಿ ಊಟ ಮಾಡೋಕ್ಕಾಗೋದಿಲ್ಲ. ರಾತ್ರಿ ಮನೆಗೆ ಬರ್ತೀವಿ, ಇದೊಂದು 10 ನಿಮಿಷದೊಳಗೆ ನಮಗೆ ಸಾಂಬಾರು ರೆಡಿ ಆಗುತ್ತೆ ಸ್ನೇಹಿತರೆ. ಹಂಗಾಗಿ ನಾನು ನಿಮಗೆ ಈ ಒಂದು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಇಷ್ಟುಕೊಂಡು ನಾನು ಹೇಳೋ ಅವಶ್ಯಕತೆ ಇದೆ ಅಂತ ನಿಮಗೆ ಅನಿಸುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಹೇಳ್ತೀನಿ, ಯಾಕೆ ಅಂತಂದರೆ ತುಂಬ ಬೇಗ ಮಾಡೋ ಅಂಥ ಒಂದು ಸಾರನ್ನು ನಾವು ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಇದು ವಾರದಲ್ಲಿ 2 ದಿವಸ 3 ದಿವಸ ಈ ಥರ ಸಾರನ್ನು ನಾವು ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ತಂಪಾಗುತ್ತೆ ದೇಹಕ್ಕೆ. ಹೆಸರುಬೇಳೆನ ಜಾಸ್ತಿ ನಾವು ಯೂಸ್ ಮಾಡೋದ್ರಿಂದ ದೇಹ ತಂಪಾಗುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರಲ್ಲ ಸ್ನೇಹಿತರೆ. ಹೆಸರುಬೇಳೆ ಯೂಸ್ ಮಾಡೋದ್ರಿಂದ ನಮಗೆ ಹುಳಿ ತೇಗಾಗಲಿ ಒಂದು ಇದು ಬರಲ್ಲ. ಇನ್ನೊಂದು ಹೊಟ್ಟೆಯಲ್ಲಿ ಕೆಲವರಿಗೆ ಉರಿ ಸಂಕಟ ಆಗ್ತಾ ಇರುತ್ತೆ ಯಾವಾಗಲೂ. ಅದು ಏನಂದರೆ ಗ್ಯಾಸ್ಟ್ರಿಕ್ ಅಂಶ ದೇಹದಲ್ಲಿ ಹೆಚ್ಚಿಗೆ ಆದಾಗ ಈ ಥರ ಆಗುತ್ತೆ. ಎದೆಯಲ್ಲಿ ಉರಿ ಒಂಥರ ಏನೋ ಹುಳಿ ತೇಗು ಬರ್ತಾ ಇರುತ್ತೆ. ಅಂಥವರಿಗೆ ಹೆಸರುಬೇಳೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಒಂದು ವಾರಕ್ಕೆ 2 ಸಲ 3 ಸಲ ನಾವು ಈ ಥರ ಸೂಪ್ ಥರ ಮಾಡ್ಕೊಬೋದು. ಇಡ್ಲಿಗೆ ಸಾಂಬಾರು ಥರ ಮಾಡ್ಕೊಬೋದು. ಉದ್ದಿನೋಡ ಇಡ್ಲಿ ಮಾಡಿದಾಗ ಸಾಂಬಾರು ಟೈಪ್ ಈ ಥರ ಮಾಡ್ಕೊಬೋದು. ಇಲ್ಲ ರಾಗಿ ಮುದ್ದೆಗೆ, ಗೋಧಿ ಮುದ್ದೆಗೆ, ಜೋಳದ ಮುದ್ದೆಗೆ, ಆಮೇಲೆ ಸಿರಿಧಾನ್ಯದ ಮುದ್ದೆಗೆ ಈ ಥರ ನಾವು ಸಾಂಬಾರನ್ನು ಮಾಡ್ಕೊಬೋದು. ಇಷ್ಟೆಲ್ಲ ನಾನು ನಿಮಗೆ ಈ ವಿಷಯ ನನಗೆ ಗೊತ್ತಿರೋ ಅಂಥದ್ದನ್ನು ನಾನು ಯೂಟ್ಯೂಬಲ್ಲಿ ಹೇಳ್ತೀನಿ ಸ್ನೇಹಿತರೆ. ಹಂಗಾಗಿ ನಾವು ಇದರಲ್ಲೇ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ರೊಟ್ಟಿ ಚಪಾತಿಗೂ ಸಹ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ಈ ಒಂದು ವಿಡಿಯೋನ ನಿಮಗೆ ಮಾಡಿದ್ದು. ಇವತ್ತಿನ ಕಾಲದಲ್ಲಿ ಸ್ನೇಹಿತರೆ ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ನಾವು ಯಾರೂ ಹೇಳೋಕ್ಕಾಗಲ್ಲ. ಹೆಂಗೆ ಸಮಯ ಬರುತ್ತೋ ಹಂಗೆ ನಾವು ಹೋಗ್ತಾ ಇರಬೇಕು. ಆದರೆ ನಾವು ಆದಷ್ಟು ನಮ್ಮ ಈ ಒಂದು ಜೀವನದಲ್ಲಿ, ದಿನನಿತ್ಯ ಜೀವನದಲ್ಲಿ ಏನಿದೆ ಅಂದರೆ ಇರೋದ್ರಲ್ಲೇ ನಾವು ಒಂದು ಒಳ್ಳೆಯದನ್ನು ಆರಿಸ್ಕೊಂಡು ನಮಗೆ ಕೈಗೆ ಎಟುಕುವ ದರದಲ್ಲಿ ಒಂದು ಆರೋಗ್ಯನ ನೋಡ್ಕೋಬೇಕಾಗುತ್ತೆ ಮತ್ತು ಮನೆಯಲ್ಲಿ. ಆಮೇಲೆ ಇದು ಹೆಸರುಬೇಳೆ ಕಿಚಡಿ ಅಂತ ಮಾಡ್ತಾರಲ್ವ ಸ್ನೇಹಿತರೆ, ಇದರಲ್ಲೇ ಯಾಕೆ ಈ ಥರ ಮಾಡ್ತಾರೆ ಅಂದರೆ ಅದು ತುಂಬ ಆರೋಗ್ಯಯುತವಾದಂಥ ಆಹಾರ. ಮಕ್ಕಳಿಗೂ ಸಹ ನಾವು ಇದನ್ನು ತುಪ್ಪ ಹಾಕಿಬಿಟ್ಟು
ಅನ್ನನ ಮೆತ್ತಗೆ ಮಾಡಿ ತಿನ್ನಿಸ್ಬೋದು. ಸಣ್ಣ ಮಕ್ಕಳು 6 ತಿಂಗಳಿಂದ ಹಿಡಿದು ನಾವು 6 ತಿಂಗಳು ಸ್ಟಾರ್ಟಿಂಗ್ 6 ತಿಂಗಳ ಮೇಲೆ ನಾವು ಇದನ್ನು ಈ ಥರ ಹೆಸ್ರುಬೇಳೆ ಸೂಪ್ ಥರ ಮಕ್ಕಳಿಗೆ ನಾವು ಮಾಡಿಕೊಡ್ಬೋದು ಸ್ನೇಹಿತರೆ. ಈಗ ನಾನು ದಿಢೀರ್ ಅಂತ ಹೇಳಿ ಈ ಸಾಂಬಾರನ್ನು ಮಾಡ್ತಾಯಿದ್ದೆ. ನನಗೆ ವೀಡಿಯೋ ಮಾಡೋ ಒಂದು ಇದು ಇರಲಿಲ್ಲ ಸ್ನೇಹಿತರೆ. ಕಾರಣ ಏನಪ್ಪ ಅಂದರೆ ನಾನು ತುಂಬ ಬೇಗ ಹೋಗಬೇಕಾಗಿತ್ತು ಹೋಟೆಲ್ಲಿಗೆ. ಹಂಗಾಗಿ ನಾನು ಸ್ವಲ್ಪ ಬೇಗನೆ ಮಾಡ್ತಾ ಇರೋದಿದು. ನಾನು ನಿಮಗೆ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಆಮೇಲೆ ದಿಢೀರ್ ಅಂತ. ಅಷ್ಟರೊಳಗೆ ಸಾರನ್ನು ಮಾಡಲಿಕ್ಕೆ ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಹೇಳೋಣ ಇದೊಂದು ವಿಷಯ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಸಾರು ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಈಗ ಸಾಸಿವೆ, ಈರುಳ್ಳಿ, ಕರಿಬೇವು ಹಾಕಿಲ್ಲ ನಾನು. ಕರಿಬೇವು ಫ್ರಿಜ್ಜಲ್ಲಿದೆ, ತೆಗಿತೀನಿ ಇವಾಗ. ನೋಡಿ ಸ್ನೇಹಿತರೆ, ಸಾಸಿವೆ ಮತ್ತು ಈರುಳ್ಳಿಯನ್ನು ಮಾತ್ರ ಜೀರಿಗೆಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇದು ಒಂದು ಸಿಂಪಲ್ ಸಾಂಬಾರು ಅಂತ ಹೇಳಿದೆ ನಿಮಗೆ. ಯಾವಾಗ ಬೇಕು ಅವಾಗ ಮಾಡ್ಕೊಬೋದು. ಒಂದು 10 ನಿಮಿಷಕ್ಕೆ ಈ ಸಾಂಬಾರು ರೆಡಿ ಆಗುತ್ತೆ. ಇಲ್ಲಿ ನಾನು ಸ್ವಲ್ಪ ಗಟ್ಟಿ ದಾಲ್ ಥರ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಸಾರು ಥರ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಇದು ಜೋಳದ ರೊಟ್ಟಿ ತರಿಸಿದ್ದೀವಿ ನಾವು ಬೇರೆ ಕಡೆಯಿಂದ. ಚೆನ್ನಾಗಿತ್ತು ಮೆತ್ತಂದು ಜೋಳದ ರೊಟ್ಟಿ. ಹಂಗಾಗಿ ನಾನು ಸ್ವಲ್ಪ ದಾಲ್ ಥರ ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ಸಾಂಬಾರು ಥರನೂ ಇದರಲ್ಲಿ ಮಾಡ್ಕೊತೀನಿ. 2 in 1 ಥರ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈಗ ನಾನು ನೋಡಿ ಅರಶಿನ ಪುಡಿ ಮತ್ತು ಕರಿಬೇವನ್ನು ಹಾಕಿದೆ. ಕರಿಬೇವು ಲಾಸ್ಟಿಗೆ ಹಾಕಿದ್ದೀನಿ, ಯಾಕೆಂದರೆ ಇದು ಒಗ್ಗರಣೆಗೆ ನಾನು ಕರಿಬೇವು ಬೇಯಿಸ್ಲಿಕ್ಕೂ ಸಹ ಸ್ವಲ್ಪ ಹಾಕಿದ್ದೆ. ಹಂಗಾಗಿ ಕರಿಬೇವನ್ನು ನಾನಿಲ್ಲಿ ಮೇಯ್ನಾಗಿ ಒಗ್ಗರಣೆಗೆ ಹಾಕೋಕ್ಕೆ ಹೋಗ್ತಿರಲಿಲ್ಲ, ಅದಕ್ಕೆ ಲಾಸ್ಟಿಗೆ ಹಾಕಿದ್ದು ಫ್ರೆಂಡ್ಸ್. ಈ ಒಂದು ಬೇಳೆ ಮಿಶ್ರಣಕ್ಕೆ ನಾನು ಟೊಮೆಟೊ ಮತ್ತು ಹೆಸರುಬೇಳೆ 3 ಬಟ್ಲು ಹಾಕಿದ್ದೀನಿ. 1 ಬಟ್ಲು ತೊಗರಿಬೇಳೆ ಹಾಕಿರೋದು ಸ್ನೇಹಿತರೆ. ಇಲ್ಲಿ ನಾನು ಹೆಸರುಬೇಳೆ ಪ್ರಮಾಣನ ಜಾಸ್ತಿ ಮಾಡಿದ್ದೀನಿ ಈ ಒಂದು ಸಾಂಬಾರಿಗೆ, ತೊಗರಿಬೇಳೆ ಪ್ರಮಾಣ ಕಡಿಮೆ ಮಾಡಿದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು 5ರಿಂದ 6 ಟೊಮೆಟೊ ನಾನು ಇದರಲ್ಲಿ ಬೇಯಕ್ಕೆ ಹಾಕಿದ್ದು. ಈಗ ನಾನು ಇದನ್ನೆಲ್ಲ ಟೊಮೆಟೊ ತಕ್ಕಂತ ಇದ್ದೀನಿ ಕುಕ್ಕರ್ಗೆ ಹಾಕಿದ ತಕ್ಷಣ. ಯಾಕೆಂದರೆ ಅದನ್ನೆಲ್ಲ ಒಂದು ಸಲ ನಾವು ಚೆನ್ನಾಗಿ ಒಂದು ಚಮಚದಲ್ಲಿ ಚೆನ್ನಾಗಿ ಅದನ್ನ ಒಂದು ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಟೊಮೊಟೊನ. ಹಂಗಾದಾಗ ಚೆನ್ನಾಗಿ ಬರುತ್ತೆ. ಈಗ ಸ್ವಲ್ಪ ನೀರು ನನಗೆ ಕಡಿಮೆ ಆಗಿತ್ತು, ಹಂಗಾಗಿ ನೀರನ್ನು ಹಾಕಿದ್ದು. ಈಗ ಇದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಪದೇ ಪದೇ ಮಾಡ್ಕೋಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಸಾಂಬಾರು ಈ ಥರ ಸಾರು ಇಷ್ಟಪಡ್ತಾರೆ, ಹಂಗೆ ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಈಗ ಟೊಮೊಟೊನ ನಾನು ತೊಗೊಂಬಿಟ್ಟು ಎಲ್ಲ ಇದನ್ನ ಮ್ಯಾಶ್ ಮಾಡ್ಕೋಬೇಕು, ಎಲ್ಲ ಒಂದು ಕಡೆ ಹಾಕ್ಬಿಟ್ಟು. ಈಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಸಿಂಪಲ್ ಸಾಂಬಾರು ಫ್ರೆಂಡ್ಸ್. ನಾನು ನಿಮಗೇನು ಬೇಕು ಹಾಕಿದ್ದೆ ಅಂತ ಹೇಳ್ಬಿಡ್ತೀನಿ ಇನ್ನೊಂದು ಸಲ. ಟೊಮೊಟೊ 3 ಕಪ್ಪು ಹೆಸರುಬೇಳೆ, ಕಪ್ಪಲ್ಲಾದರೂ ಹಾಕ್ಕೋಬೋದು, ಬಟ್ಲಲ್ಲಾದರೂ ಹಾಕ್ಕೋಬೋದು ಫ್ರೆಂಡ್ಸ್. ನಾನು 3 ಸಣ್ಣ ಒಂದು ಬಟ್ಲು ಇದೆ ನಮ್ಮ ಮನೆಯಲ್ಲಿ, ಸಣ್ಣ ಬಟ್ಲಲ್ಲಿ 3 ಬಟ್ಲು ಹೆಸರುಬೇಳೆ, 1 ಬಟ್ಲು ತೊಗರಿಬೇಳೆ, ಹಸಿಮೆಣಸಿನ್ಕಾಯಿಯನ್ನು ಮುರಿದ್ಬಿಟ್ಟು ಹಾಕಿದ್ದು. ಆಮೇಲೆ ಜೀರಿಗೆ, ಉಪ್ಪನ್ನು ಹಾಕಿ ನಾನು ಬೇಯಿಸಿರೋ ಅಂಥದ್ದು, ಕರಿಬೇವು ಹಾಕಿ ಬೇಯಿಸ್ಬಿಟ್ಟಿದ್ದೆ ನಾನು. ಈಗ ನಾನು ಈರುಳ್ಳಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕಿಬಿಟ್ಟು ಈಗ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಟೊಮೊಟೊನ ನಾನು ಇಡಿಯಾಗಿ ಹಾಕಿದ್ದೆ ಅದಕ್ಕೆ. ಈಗ ಬನ್ನಿ ಈಗ ಮ್ಯಾಶ್ ಮಾಡ್ಕೊಳ್ಳೋಣ ಅದನ್ನೆಲ್ಲ ಚೆನ್ನಾಗಿ ಕುಕ್ಕರಲ್ಲಿ ಹಾಕ್ಬಿಟ್ಟು. ಈಗ ಅಷ್ಟರೊಳಗೆ ಇದು ಇನ್ನೊಂದು ಹೆಸರುಬೇಳೆ ಸಣ್ಣ ಉರಿಯಲ್ಲಿ ಇಟ್ಕೋಬೇಕಾಗತ್ತೆ, ಇಲ್ಲಾಂದರೆ ಸೇದ್ಬಿಡುತ್ತೆ ಸಾಂಬಾರು. ಹಂಗಾಗಿ ತುಂಬ ಸಣ್ಣ ಉರಿಯಲ್ಲಿ ಇಟ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್. ಈಗ ಟೊಮೊಟೊ ತೆಗೆದಿದ್ದೆ ನಾನು. ಈಗ ಇದನ್ನು ದಾಲ್ ಥರನೂ ನಾನು ಮಾಡ್ಕೊತೀನಿ, ಇದರಲ್ಲಿ ಸ್ವಲ್ಪ ತೆಗಿತೀನಿ. ಹಂಗಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಏನಿಲ್ಲ, ಇದೇ ಸಾಮಾನು ಹಾಕ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ದಾಲ್ ಮಾಡ್ಕೊತೀನಿ ಅಷ್ಟೇ. ನಾನು ಮತ್ತು ಮೇಲೆ ಏನೂ ಹಾಕೋಕ್ಕೆ ಹೋಗೋದಿಲ್ಲ ಇದಕ್ಕೆ, ಯಾವುದೇ ಪೌಡರ್ಸ್. ಖಾರದ ಪೌಡ್ರ್ ಮಾತ್ರ ಹಾಕೋದಷ್ಟೇ ಸ್ನೇಹಿತರೆ. ಇದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ, ಅನ್ನಕ್ಕೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನೋಡಿ ಈ ಥರ ಮ್ಯಾಶ್ ಮಾಡ್ಕೋಬೇಕು ಟೊಮೊಟೊನ ನಾವು. ಅದೇ ಚಮಚ ಇರುತ್ತಲ್ವ, ಸಾರು ಗುರಾಡೋದು ಚಮಚ ಇರುತ್ತೆ, ಅದರಲ್ಲೇ ನಾವು ಈ ಥರ ಸಾಂಬಾರನ್ನು ಮಾಡಿಕೊಂಡು ಈ ಥರ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಇದರಲ್ಲೇ. ಈಗ ಸ್ನೇಹಿತರೆ, ಈಗ ಇದನ್ನೆಲ್ಲ ನಾವು ಅದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಆವಾಗ ಸಾಂಬಾರು ದಾಲು ಎರಡೂ ಸಹ ನಮಗೆ ರೆಡಿ ಆಗುತ್ತೆ. ಈಗ ನಾನು ಈ ಒಂದು ಟೊಮೊಟೊ ಮಿಶ್ರಣನ ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು. ನನಗೆ ತುಂಬ ಇಷ್ಟ ಇದು. ನಾನು ರಾತ್ರಿ ಯಾವ್ದಾರ ಊರಿಂದ ಬಂದೆ ಅಂದರೆ ಮಾಡ್ಕೊಂಬಿಡ್ತೀನಿ ಇದನ್ನ ನಾನು. ರಾಗಿ ಮುದ್ದೆ ಜೊತೆಗಾಗಿರ್ಬೋದು, ಅನ್ನದ ಜೊತೆ ಆಗಿರ್ಬೋದು, ನನಗೆ ಇಷ್ಟ ಆಗುತ್ತೆ ಇದು ತುಂಬ. ಈಗ ನಾನು ಖಾರದ ಪೌಡರ್ ಹಾಕಿದ್ದೀನಿ, ಯಾಕೆಂದರೆ ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ಹಂಗಾಗಿ ಖಾರ ಪೌಡ್ರ್ ಹಾಕ್ತೀನಿ ಅಷ್ಟೇ. ಒಣಮೆಣ್ಸಿನ್ಕಾಯಿ ಹಾಕೋರು ಒಣಮೆಣ್ಸಿನ್ಕಾಯನ್ನು ಹಾಕಿ ಬೇಯಿಸ್ಬೋದು ಸ್ನೇಹಿತರೆ. ಬೇಯಿಸ್ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ಹಾಕ್ಬೋದು ನೀವು ಇದಕ್ಕೆ. ನಾನು ಹಾಕ್ತಾಯಿಲ್ಲ ಇಲ್ಲಿ, ಸುಮ್ಮನೆ ಗೂರಾಡ್ಕೊತಾ ಇದ್ದೀನಿ ಎಲ್ಲನ. ಈಗ ಸ್ವಲ್ಪ ನಾನು ದಾಲನ್ನು ತೆಗೆದಿಟ್ಕೊತೀನಿ ಇವಾಗ. ಅದು ತುಂಬ ಗಟ್ಟಿ ಆಗುತ್ತೆ, ಕುದೀತಾ ಗಟ್ಟಿ ಆಗುತ್ತೆ. ಹಂಗಾಗಿ ನಾನು ದಾಲನ್ನು ಸ್ವಲ್ಪ ತೆಗೆದಿಟ್ಕೊಂಬಿಟ್ಟು
ಈಗ ಇದರಲ್ಲಿ ಸ್ವಲ್ಪ ಸಾರು ಮಾಡ್ಕೊತೀನಿ, ಸ್ವಲ್ಪ ದಾಲ್ ಮಾಡ್ಕೊತೀನಿ ಸ್ನೇಹಿತರೆ. ರೊಟ್ಟಿಗೆ ಬೇಕಾಗುತ್ತೆ ನನಗೆ, ಹಂಗಾಗಿ ಸ್ವಲ್ಪ ತೆಗೆದಿಟ್ಕೊತೀನಿ. ಇದನ್ನು ನೀವು 2 ಥರನೂ ಯೂಸ್ ಮಾಡ್ಕೋಬೋದು. ಈಗ ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ದಾಲ್ಗೆ ತೆಗೆದಿಟ್ಕೊಂಡು ಈಗ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತೆಗೆದಿಟ್ಟೆ ನಾನು ಸ್ವಲ್ಪ. ಈಗ ನಾನು ಇದು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಮ್ಮ ಒಂದು ದಾಲು ರೆಡಿ ಆಯಿತು ಅನ್ಬೋದು. ಸಾಂಬಾರು ಸಹ ರೆಡಿಯಾಗಿ 2 in 1 ರೆಸಿಪಿ ಸ್ನೇಹಿತರೆ ಇದು. ಇಷ್ಟ ತನಕ ನಾನು ನಿಮಗೆ ಇದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಕಾರಣ ಏನಪ್ಪ ಅಂದರೆ ತುಂಬ ಈಸಿಯಾಗಿರುತ್ತೆ ಸ್ನೇಹಿತರೆ. ಮಾಡಲಿಕ್ಕೆ ನಮಗೆ ಒಂದೊಂದು ಸಲ ತಲೆನೇ ಓಡಲ್ಲ, ಹಂಗಾಗ್ಬಿಡುತ್ತೆ. ಆದರೆ ಇದು ಆರೋಗ್ಯಯುತವಾದಂಥ ಒಂದು ಸಾಂಬಾರು ಅಂತ ಹೇಳ್ತೀನಿ ನಾನು. ತುಂಬ ಬೇಗ ನಮಗೆ ಜೀರ್ಣನೂ ಆಗುತ್ತೆ, ಬೇಗ ನಮಗೆ ಸಮಯ ನಮ್ಮ ತುಂಬ ಈ ಬ್ಯುಸಿ ಕೆಲಸಗಳ ಮಧ್ಯೆ ಎಲ್ಲರೂ ಹೋದಾಗ ಎಲ್ಲರೂ ಬಂದಾಗ ನಾವು ಎಲ್ಲೋ ಹೋಗಿ ಹೋಟ್ಲಿಗೆ ಹೋಗಿ ತೊಗೊಂಬಂದು ದುಡ್ಡು ಕೊಟ್ಟು ತೊಗೊಂಬರೋಕ್ಕಾಗಲ್ಲ. ರಾತ್ರಿ ಬಾಗಿಲು ಹಾಕಿರ್ತಾರೆ. ಆ ಟೈಮಲ್ಲಿ ನಮಗೆ ತುಂಬ ಹೆಲ್ಪ್ ಆಗಿದೆ ಇದು. ಹಂಗಾಗಿ ನಮ್ಮ ಅಮ್ಮ ತುಂಬ ಚೆನ್ನಾಗಿ ಮಾಡ್ತಿದ್ರು ಇದನ್ನು. ಇದೇ ಥರ ಸಾಂಬಾರಲ್ಲಿ ಇನ್ನೊಂದು ಥರ ಇದರಲ್ಲೇ ಇನ್ನೊಂದು ಥರ ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೀನಿ. ಇದೇ ಮೆಥಡಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಮಾಡೋ ಅಂಥ ಸಾಂಬಾರು ಫ್ರೆಂಡ್ಸ್. ಅದು ನಿಮಗೆ ನಾನು ತೋರಿಸ್ತೀನಿ. ಅದನ್ನು ಸಹ ಯಾವಾಗಾದರೂ ಒಂದು ದಿವಸ ತೋರಿಸ್ತೀನಿ. ಇದೇ ಥರ ಸಪ್ಪೆ ಕಟ್ಟನ್ನು 2 ಥರ ಮಾಡ್ತಾರೆ, ನಾನು ಸಹ ಅದನ್ನು ಮಾಡಿ ತೋರಿಸ್ತೀನಿ. ಕೊನೆಯಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಫ್ರೆಂಡ್ಸ್ ಈಗ ಹಾಕ್ತಾ ಇರೋಂಥದ್ದು. ಇದ್ದರೆ ಹಾಕ್ಬೋದು ಸ್ನೇಹಿತರೆ, ಇಲ್ಲದಿದ್ದರೆ ಬೇಡ. ಹಂಗೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಕೊತ್ತಂಬರಿ ಸೊಪ್ಪು ಬೇಕಂತಲೇ ಏನಿಲ್ಲ. ನಾನು ಇತ್ತಲ್ವ ಹಾಗಾಗಿ ಹಾಕಿದ್ದು ಅಷ್ಟೇ. ಒಂದು 1/4 ಕಟ್ಟು ಹಾಕಿರೋದು ನಾನು. ಈಗ ನಮ್ಮ ಸಾಂಬಾರು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಈಗ ನಾನು ಇದಕ್ಕೆ ಇವಾಗ ನಾನು ಏನೂ ಮುದ್ದೆ ಆಗಲಿ ಏನೂ ಆಗಲಿ ಮಾಡಲ್ಲ ಫ್ರೆಂಡ್ಸ್. ಈಗ ಇನ್ನೊಂದು ಕೊನೆಯಲ್ಲಿ ಲಾಸ್ಟ್ 1 ಸ್ಪೂನ್ ತುಪ್ಪನ ಹಾಕ್ತಾಯಿರೋದು. ಮೇಲೆ ನಾವು ತುಪ್ಪ ಹಾಕೋ ಒಂದು ಅವಶ್ಯಕತೆ ಇಲ್ಲ ಸ್ನೇಹಿತರೆ, ತುಪ್ಪ ಹಾಕೋದು ಬೇಡ. ಈಗ ನಾವು ಕೊನೆಯಲ್ಲೇ ತುಪ್ಪ ಹಾಕ್ಬಿಟ್ರೆ ಮತ್ತೆ ನಾವು ಊಟ ಮಾಡಬೇಕಾದ್ರೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ಈಗ ಬನ್ನಿ, ಮಧ್ಯಾಹ್ನ ನಾನು ಈಗ ಅನ್ನ ಸಾಂಬಾರನ್ನು ಊಟ ಮಾಡಬೇಕು. ಮಾಡಿ ನಾನು ಹೋಟೆಲಿಗೆ ಹೋಗ್ತೀನಿ ಸ್ನೇಹಿತರೆ. ಸಂಜೆ ಈಗ ಕೆಲಸಗಳು ಬೇರೆ ಬೇರೆ ಕೆಲಸಗಳು ಇದ್ದೇ ಇರುತ್ತೆ ನಮಗೆ. ಈಗ ಬನ್ನಿ, ನಂದು ಊಟ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಅನ್ನ ಮತ್ತು ಸಾಂಬಾರನ್ನು ನಾನು ಹಾಕ್ಕೊತಾ ಇದ್ದೀನಿ ತಟ್ಟೆಗೆ. ಒಂದೊಂದು ಸಲ ನಾನು ಸ್ನೇಹಿತರೆ ಮಧ್ಯಾಹ್ನ ಹೋಗ್ತೀನಿ, ಒಂದೊಂದು ಸಲ ಸಾಯಂಕಾಲ ಹೋಗ್ತೀನಿ ಸ್ನೇಹಿತರೆ ಹೋಟೆಲಿಗೆ. ಇವತ್ತು ನಾನು ಈಗ ಸಾಂಬಾರನ್ನು ಈಗ ಹಾಕ್ಕೊತಾ ಇದ್ದೀನಿ. ನೋಡಿ ರೆಡಿ ಆಯಿತು ಇವಾಗ ಸಾಂಬಾರು. ಇದು ನೀವು ಎಲ್ಲ ಥರ ಅಡುಗೆ, ಎಲ್ಲ ಥರ ರೊಟ್ಟಿ, ಮುದ್ದೆ, ಚಪಾತಿ ಎಲ್ಲದಕ್ಕೂ ಸಹ ನಿಮಗೆ ಒಂದು ಹೊಂದ್ಕೊಳ್ಳುತ್ತೆ ನಿಮಗೆ ಇದು. ಈಗ ನಾನಿಲ್ಲಿ ಒಂದು ಮಾವಿನಕಾಯಿ ಉಪ್ಪಿನಕಾಯನ್ನು ಸಹ ಇಲ್ಲಿ ಅನ್ನದ ಜೊತೆ ಹಾಕ್ಕೊಂಡಿರೋ ಅಂಥದ್ದು. ಈಗ ಇದಕ್ಕೇನು ಬೇರೆ ಕಾಂಬಿನೇಷನ್ ಏನು ಬೇಕಂದರೆ ಹಪ್ಪಳ ಬೇಕು, ಹಪ್ಪಳ ಸುಟ್ಕೋಬೇಕು ಇವಾಗ. ಬನ್ನಿ, ಈಗ ನಾನು ಹಪ್ಪಳ ಸುಟ್ಕೊತಾ ಇದ್ದೀನಿ ನೋಡ್ರಿ. ಇದು ಫ್ರೆಂಡ್ಸ್ ರೆಡಿಮೇಡ್ ಹಪ್ಪಳ. ಇದು ಚೆನ್ನಾಗಿರುತ್ತೆ ಹಪ್ಪಳ. ಇದು ಉದ್ದಿನಬೇಳೆ ಹಪ್ಪಳ ಅಂತಾರೆ, ಮೂಂಗ್ ದಾಲ್ ಹಪ್ಪಳ ಅಂದರೆ ಹೆಸರುಬೇಳೆ ಹಪ್ಪಳ ಅಂತಾರೆ. ಇದು ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಸ್ನೇಹಿತರೆ, ಮೋರಲ್ಲಿ ಸಿಗುತ್ತೆ, ಆಮೇಲೆ ಕಿರಾಣಿ ಅಂಗಡಿಗಳಲ್ಲೂ ಸಹ ಸಿಗ್ಬೋದು. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಂದು ಮಧ್ಯಾಹ್ನದ ಊಟ ರೆಡಿ ಆಯಿತು. ಬನ್ನಿ ನೀವು ಊಟ ಮಾಡೋಣ. ಇದೇ ಥರ ಸಾರನ್ನು ಮಾಡ್ಕೊಳ್ಳಿ ಸಿಂಪಲ್ಲಾಗಿ. ಆದಷ್ಟು ಹೆಲ್ತಿಯಾಗಿ ಅಡುಗೆ ಮಾಡ್ಕೊಳ್ಳಿ. ಎಣ್ಣೆನ ಹಾಕ್ಲಿಲ್ದಂಗೆ ಸ್ವಲ್ಪ ಕಡಿಮೆ ಎಣ್ಣೆನ ಯೂಸ್ ಮಾಡೋಣ. ತುಪ್ಪ, ಕೊಬ್ಬರಿ ಎಣ್ಣೆ ಮತ್ತು ಬೆಣ್ಣೆ ಈ ಥರ ಯೂಸ್ ಮಾಡೋಣ. ಆರೋಗ್ಯದಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಈ ಥರ ಹಪ್ಪಳ ಫ್ರೆಂಡ್ಸ್, ಈ ಥರ ಹಪ್ಪಳನ ಅಂದರೆ ರೆಡಿಮೇಡ್ ಸಿಗುತ್ತೆ ಸ್ನೇಹಿತರೆ, ಸುಟ್ಕೋಬೋದು. ಎಣ್ಣೆಯಲ್ಲಿ ಕರೆದಿರೋದು ಅಷ್ಟು ಆರೋಗ್ಯಕ್ಕೆ ದಿನ ನಾವು ಒಳ್ಳೆಯದಲ್ಲ ತಿನ್ನೋದು. ಹಾಗಾಗಿ ನಾನು ಇದನ್ನ ಈ ಥರ ಸುಟ್ಕೊಂಡೆ ಅಷ್ಟೇ. ಹಪ್ಪಳನ ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೇ ಥರ ಸಿಂಪಲ್ ಅಡುಗೆಗಳನ್ನು ಮಾಡ್ಕೊಳ್ಳಿ. ನನ್ನ ಹತ್ರ ನಾನೊಂದು ಹೆಚ್ಚಿಗೆ ಮಾಡೋದೇನಪ್ಪ ಅಂದರೆ ಸಿಂಪಲ್ ಅಡುಗೆನೇ ಆದಷ್ಟು ನಿಮ್ಮ ಹತ್ರ ತೋರಿಸೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏಕೆಂದರೆ ನಾನು ಅದನ್ನೇ ತೋರಿಸ್ಬೇಕು, ಅದನ್ನೇ ಊಟ ಮಾಡಬೇಕು. ಹಾಗಾಗಿ ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.